ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿಂದು ದಿನದ ಪ್ಲ್ಯಾನ್ ಏನು ಅಂತಂದರೆ, ಇವತ್ತು ನಮ್ಮ ಮನೆಯವ್ರಿಗೆ ವೀಕ್ ಆಫ್ ಇದೆ. ಆಮ್, ಇವತ್ತು ಆ್ಯಕ್ಚುಲಿ ತುಂಬ ಶಾಪಿಂಗ್ ಕೆಲಸಗಳೇ ಇದೆ. ಯಾಕಂದರೆ ಸತತ ಒಂದು 3 ವರ್ಷ ಗ್ಯಾಪ್ ಇತ್ತು. 3 ವರ್ಷದ ಗ್ಯಾಪ್ನ ಮುಗಿಸ್ಕೊಂಡು ಇವಾಗ ನಾವು ವೆಕೇಷನ್ನ ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ಆ ವೆಕೇಷನ್ಗೆ ಸ್ವಲ್ಪ ಶಾಪಿಂಗ್ ಕೆಲಸಗಳೆಲ್ಲ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೋಬೇಕು ಇವತ್ತು. ಬೆಳಗ್ಗೆನೇ ಟಿಫನ್ ಎಲ್ಲ ಆಯಿತು, ಮನೆಯಲ್ಲೇ ಮುಗಿಸ್ಕೊಂಡು ಬಂದ್ವಿ. ಇವತ್ತು ನಾನು ಆ ಒಂದು ಟಿಫನ್ ರೆಸಿಪಿನ ನಾನು ವೀಡಿಯೋದಲ್ಲೇ ಹ್ಯಾಡ್ ಮಾಡ್ತೀನಿ. ಯಾರಿಗಾದ್ರೂ ಇಷ್ಟ ಆಗಿ ಟ್ರೈ ಮಾಡಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ. ನಾನು ಆದಷ್ಟು ಇವತ್ತಿನ ಇಡೀ ದಿನನ ಕ್ಯಾಪ್ಚರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೇ ಮೂವಿಗೆ ಬಂದಿದ್ದೀವಿ ನಾವು. ಚಿನ್ನಮ್ಮ ಮತ್ತು ಮನೆಯವರು ಹೊರಗಡೆ ವೆಯ್ಟ್ ಮಾಡ್ತಿದ್ದಾರೆ. ಓಕೆ, ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ. ಇಡೀ ದಿನ ನಾನು ಇವತ್ತು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ಇನ್ನು ನಾನು ಟಿಫನ್ ರೆಸಿಪಿ ಅಂತ ಹೇಳಿದೆ. ಆ್ಯಕ್ಚುಲಿ ಅದು ಟಿಫನ್ ಅಲ್ಲ, ಸಾಂಬಾರ್ ರೆಸಿಪಿ. ನಾವು ಟಿಫನ್ ಟೈಮ್ಗೆ ಅದನ್ನು ಮಾಡ್ಕೊಂಡಿದ್ರಿಂದ ನಾನು ಟಿಫನ್ ರೆಸಿಪಿ ಅಂತ ಹೇಳಬೇಕಾಯ್ತು. ಸೊ ಸ್ಮಾಲ್ ಕರೆಕ್ಷನ್ ಇರಲಿ. ಇನ್ನು ಇದು ಏನು ನಾನು ಸಾಂಬಾರು ಮಾಡ್ತಿದ್ದಿದ್ದು ಅಂತಂದರೆ, ಮೊಟ್ಟೆನಲ್ಲಿ ಕೈಮಾ ಮಾಡ್ತಾಯಿದ್ದೆ. ಸೊ ಆ ರೆಸಿಪಿನ ನಾನು ಇಲ್ಲಿ ಶೂಟ್ ಮಾಡ್ಕೊಂಡಿರುವಂಥದ್ದು. ಈಗ ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ ಬಿಟ್ಟು ತೆಂಗಿನಕಾಯಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮಟನ್ ಸಾಂಬಾರು ಪುಡಿ ಅಂತ ನಾವು ಮನೆಯಲ್ಲೇ ಸಾಂಬಾರು ಪುಡಿ ಮಾಡಿರ್ತೀವಿ, ಆ ಸಾಂಬಾರು ಪುಡಿನ ಹಾಕಿ ನೀರು ಹಾಕ್ತೇನೆ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನಂತರ ಒಂದು 4 ಸ್ಪೂನ್ ಎತ್ತಿಟ್ಕೊಂಡು ಆಮೇಲೆ ಟೊಮೊಟೊ ಹಾಕಿ ರುಬ್ಕೊಳ್ಳಿ. ಇನ್ನು ಈ ಕಡೆ ಒಂದು ಪಾತ್ರೆಗೆ ಈರುಳ್ಳಿ, ಕರಿಬೇವು, ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊತಿದ್ದೆ. ಹಾಗೆ 2 ಮೊಟ್ಟೆ ಕೂಡ ಬೇಯಿಸಿದ್ದೆ. ಆ 2 ಮೊಟ್ಟೆನ ಸಣ್ಣದಾಗಿ ಈ ಥರ ಒಂದು ತುರಿಯೋ ಮಣೆಯಲ್ಲಿ ತುರ್ಕೊಬೇಕು. 2 ಮೊಟ್ಟೆ ನಮಗೆ ಸಾಕಾಗುತ್ತೆ. ಹಾಗಾಗಿ 2 ಮೊಟ್ಟೆನ ತೊಗೊಂಡಿದ್ದೆ. ಅದಕ್ಕೆ 1 ಈರುಳ್ಳಿ, ಹಾಗೆ ನಾವು ಆವಾಗಲೇ 4 ಸ್ಪೂನ್ ಎತ್ತಿಟ್ಕೊಂಡಿದ್ದಂಥ ಗಟ್ಟಿ ಮಸಾಲೆ, ಮತ್ತು ಒಂದು 4 ಸ್ಪೂನ್ ಕಡಲೆ ಹಿಟ್ಟು, 1 ಮೊಟ್ಟೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತಂದರೆ, ನಾವು ಬೋಂಡಾ ಹೇಗೆ ಎಣ್ಣೆಗೆ ಬಿಡ್ತೀವಿ ಆ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಸ್ವಲ್ಪ ಗಟ್ಟಿ ಇದ್ರೇ ಬೆಟರು. ಅದೇ ಬೋಂಡಕ್ಕೆ ಹೇಗೆ ಕಲಿಸ್ಕೊತೀವಿ ಆ ರೀತಿ ಕಲಿಸ್ಕೊಂಡ್ರೆ ಆಯಿತು. ಇನ್ನು ಆವಾಗಲೇ ಒಗ್ಗರಣೆ ಕೊಟ್ಕೊಂಡಿದ್ದಕ್ಕೆ ನಾನು ಮಸಾಲೆನೂ ಹಾಕಿ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಸ್ಕೊಂಡಿದ್ದೆ. ಹಾಗೆ ಅದಕ್ಕೆ ನಾವು ಆವಾಗಲೇ ಕಲಸಿಟ್ಕೊಂಡಿದ್ದಂಥ ಒಂದು ಮೊಟ್ಟೆ, ಕಡಲೆ ಹಿಟ್ಟು, ಮಸಾಲ ಮಿಶ್ರಣ ಏನಿತ್ತು ಅದನ್ನು ಬೋಂಡದ ಥರ ಉಂಡೆ ಮಾಡಿ ಅದನ್ನು ಹಾಕಿದ್ದೆ. ಇವಾಗ ನೋಡ್ತಿರ್ಬೋದು ಅದು ಯಾವ ರೀತಿ ಬಂದಿದೆ ತೇಲ್ಕೊಂಡು ಮೇಲ್ಗಡೆ ಅಂತ. ಇದನ್ನು ನಾವು ಬೆಳಿಗ್ಗೆ ಟಿಫನ್ಗೆ ಅಂತಲೇ ಮಾಡ್ಕೊಂಡಿದ್ದೆ. ಸಾಂಬಾರು 2 ಟೈಮ್ಗೆ ಆಗುತ್ತೆ. ಹೊರಗಡೆ ಹೋಗೋದ್ರಿಂದ ಬರೋದು ಲೇಟ್ ಆದರೂ ಕೂಡ ಅಡುಗೆ ಮಾಡಬೇಕಲ್ಲ ಅನ್ನೋ ಟೆನ್ಷನ್ ಇರಲ್ಲ. ಹಾಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಮೂವಿ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಶಾಪಿಂಗಿಗೆ ಅಂತ ಹೊರಗಡೆ ಹೋದ್ವಿ. ಇನ್ನು ಜುಡಿಯೋಗೆ ಹೋಗಿದ್ವಿ. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟೊಂದೇನು ಜಾಸ್ತಿ ಶಾಪ್ ಮಾಡುವಂಥದ್ದು ಇರಲಿಲ್ಲ. ಮೇನ್ ಥಿಂಗ್ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬಂದ್ವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ನಾವು ಹೊರಗಡೆ ಹೋಗಿದ್ದೆಲ್ಲ ಮುಗೀತು. ಶಾಪಿಂಗ್ ಎಲ್ಲ ಲೈಟಾಗಿ ಮುಗೀತು. ಮನೆಗೆ ಬಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೊರಗಡೆ ಅಷ್ಟೊಂದು ಜಾಸ್ತಿ ಏನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನನಗೆ ಈಗ ಶುರು ಮಾಡಿರೋದ್ರಿಂದ ಹೊರಗಡೆ ಹೋದ ತಕ್ಷಣ ವಿಡಿಯೋ ಮಾಡ್ಕೋಬೇಕು ಅನ್ನೋದೇ ತಲೆಯಲ್ಲಿರಲ್ಲ. ಏನು ಕೆಲ್ಸಕ್ಕೆ ಬಂದಿದ್ದೀವಿ ಅದನ್ನು ಮುಗಿಸ್ಕೊಳ್ಳೋಣ ಅನ್ನೋದ್ರಷ್ಟೇ ಕಾನ್ಸಂಟ್ರೇಟ್ ಮಾಡ್ತಿರ್ತೀನಿ. ಸೊ ಹಾಗಾಗಿ ಜಾಸ್ತಿ ಕವರ್ ಮಾಡೋದಕ್ಕಾಗಿಲ್ಲ. ಅದಲ್ಲದೆ ನಾನೇ ವಿಡಿಯೋ ಮಾಡ್ಕೋಬೇಕು, ನಾನೇ ಶಾಪ್ ಮಾಡಬೇಕು, ಮತ್ತು ನನ್ನನ್ನು ನಾನೇ ತೋರಿಸ್ಕೋಬೇಕು ಅನ್ನೋದು ಸ್ವಲ್ಪ ಎಲ್ಲೋ ಒಂದು ಕಡೆ ಪಬ್ಲಿಕಲ್ಲಿ ಇರಿಸು ಮುರಿಸು ಆಗೋದು ಸಹಜ ಅಂತ ಅಂದ್ಕೊತೀನಿ. ಹಾಗಾಗಿ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗದೇ ಇದ್ರೂ ಸಂದರ್ಭಗಳನ್ನು ನೋಡಿಕೊಂಡು ಅಲ್ಲಲ್ಲಿ ಕ್ಯಾಪ್ಚರ್ ಮಾಡುವಂಥ ಪ್ರಯತ್ನ ಆಗಿರುತ್ತೆ. ಇನ್ನು ಶಾಪಿಂಗ್ ಎಲ್ಲ ಮುಗೀತು. ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪ್ಯಾಕಿಂಗ್ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗಿದಿದೆ. ಏನೇನು ಬೇಕು ಎಲ್ಲ ಎತ್ತಿಟ್ಕೊಂಡಿದ್ದೀವಿ. ಆದರೆ ಇನ್ನು ಬ್ಯಾಗಿಗೆ ಡಂಪ್ ಮಾಡಿಲ್ಲ. ನಮ್ಮ ಮನೆಯವ್ರು ಬರಬೇಕು, ಅವರು ಇನ್ನೂ ಕೊಟ್ಟಿಲ್ಲ ಅವ್ರದ್ದು ಏನೇನು ಬೇಕು ಅಂತ. ನಿಮ್ಮದೆಲ್ಲ ಮುಗಿಸ್ಕೊಳ್ಳಿ, ನಂದು ಲಾಸ್ಟಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆದರೆ ಇಲ್ಲ, ನಿಮ್ಮದು ಕೊಟ್ಬಿಡಿ, ಒಟ್ಟಿಗೆ ಪ್ಯಾಕ್ ಮಾಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೀನಿ. ಆಲ್ಮೋಸ್ಟ್ ಏನೇನು ಬೇಕು ಅಂತ ಎಲ್ಲ ತೊಗೊಂಡಿದ್ದೀನಿ. ಆದರೆ ಏನೇನು ತೊಗೋಬೇಕು ಅಂತ ನಾನು ತೋರಿಸೋದಕ್ಕೆ ಅಂಥ ಜಾಸ್ತಿ ಏನು ತೊಗೊಂಡಿಲ್ಲ. ನಂದು, ಪಾಪುದು, ನಮ್ಮ ಮನೆಯವ್ರದ್ದು ಜಸ್ಟ್ 3 ಸೆಟ್ಸ್ ಬಟ್ಟೆಗಳು ತೊಗೊಂಡಿದ್ದೀವಿ. ಇನ್ನು ಸ್ಕಿನ್ ಕೇರ್ ಆಗಿರ್ಬೋದು,
ಬೇರೆ ಏನು ಥಿಂಗ್ಸ್ಗಳೆಲ್ಲ ನಾನೇನು ಎಕ್ಸ್ಟ್ರಾ ತೊಗೊಂಡಿಲ್ಲ. ಜಸ್ಟ್ ಮನೇಲಿ ಏನು ಯೂಸ್ ಮಾಡ್ತೀವಿ ಅದನ್ನೇ ಒಂದೊಂದು ಕ್ಯಾರಿ ಮಾಡಿರ್ತೀವಿ ಅಷ್ಟೇ. ಇನ್ನು ಪಾಪುಗೆ ಬಂದು ಲೋಷನ್ನು ಕ್ರೀಮು ಅಷ್ಟೇ ಆಗಿರುತ್ತೆ. ಇನ್ನು ನನಗೆ ಬಂದ್ರೂ ಅಷ್ಟೇ ಮಾಯ್ಶ್ಚರೈಸರು, ಒಂದು ಕಾಜಲ್ ಆಗಿರ್ಬೋದು ಅಷ್ಟೇ ಇರುತ್ತೆ. ಅದಲ್ಲದೆ ಇನ್ನು ಎಕ್ಸ್ಟ್ರಾ ವಾಟರ್ ಬಾಟಲ್ಸು, ಬಟ್ಟೆಗಳು, ಚಾರ್ಜರು, ಅದೇ ಬೇಸಿಕ್ ಥಿಂಗ್ಸೇ ಇರುತ್ತೆ. ಅದರಿಂದ ನಾನು ತೋರಿಸುವಂಥದ್ದೇನೂ ಇಲ್ಲ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿಲ್ಲ ಅಷ್ಟೇ. ಇನ್ನು ನಮ್ಮ ಟ್ರಿಪ್ ಪ್ಲ್ಯಾನ್ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಸತತ ಒಂದು 3 ವರ್ಷದ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಹಂಗೇನಿಲ್ಲ, 3 ವರ್ಷ ಆದಮೇಲೆ ಹೋಗ್ತಿರುವಂಥದ್ದು. ಯಾಕಂದರೆ ಒಂದು ಸ್ವಲ್ಪ ಫ್ರೀ ಆಗಬೇಕು ಎಲ್ಲರೂ ಅಂತ ಅಂದ್ಬಿಟ್ಟು ಒಂದು 3 ವರ್ಷ ಟೈಮ್ ತೊಗೊಂಡಿದ್ವಿ. ಬಿಕಾಸ್ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಅಂತ ಬ್ಯುಸಿ ಇದ್ದರು. ಮಕ್ಕಳು ಅವ್ರದ್ದು ಬಾಣಂತನ ಆಗಿರ್ಬೋದು, ಅವ್ರ ಸ್ಕೂಲ್ದಾಗಿರ್ಬೋದು, ಮತ್ತು ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಈ ವೆದರ್ಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲರೂ ಸಮಯನ ಬಿಡುವು ಮಾಡಿಕೊಂಡು ಹೊರಟಿರುವಂಥದ್ದು. ಯಾಕೆ ಹೋಗ್ತಿರೋದು ಇಲ್ಲೇ ಅಲ್ವಾ, ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟು ಅಂತ ಅನ್ಕೋಬೋದು ಕೆಲವರು. ಏನೇ ಕೆಲವರೆಲ್ಲ ಹೇಗೆ ಅಂತಂದರೆ, ಮನೆಯಲ್ಲಿ ಮೊದಲಿಂದನೂ ಮದುವೆಗೂ ಮುಂಚೆ ನೀವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಅದು ಮದುವೆ ಆದಮೇಲೆ ಅಂತ ಹೇಳಿ ಬೆಳೆಸಿರ್ತಾರೆ. ಸೊ ಅಂಥವರಿಗೆ ಇವತ್ತು ನನ್ನ ಒಂದು ಫೀಲಿಂಗ್ಸ್ ಏನಿದೆ ಅದು ಹೇಳ್ದೇ ಇದ್ದರೂ ಅರ್ಥ ಆಗುತ್ತೆ, ಯಾಕೆ ಅಷ್ಟೊಂದು ಎಕ್ಸೈಟ್ ಆಗಿರ್ತೀವಿ ಅಂತ ಅಂದ್ಬಿಟ್ಟು. ಇನ್ನು ಈ ಟ್ರಿಪ್ ಹೇಗಿರುತ್ತೆ ಏನು ಅನ್ನೋದನ್ನು ಖಂಡಿತವಾಗ್ಲೂ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಯಾರೆಲ್ಲ ಬರ್ತಿದ್ದಾರೆ, ಅವರೆಲ್ಲ ನನಗೆ ಹೇಗೆ ಪರಿಚಯ, ಯಾರು ಏನು ಎತ್ತ ಅನ್ನೋದನ್ನು ಎಲ್ಲನೂ ಕೂಡ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಇನ್ನು ನಾಳೆ ಮಧ್ಯಾಹ್ನ ಹೊರಡೋದು, ನೋಡೋಣ ಹೇಗೆ ಹೋಗುತ್ತೆ ಈ ಒಂದು 3 ದಿನ ಅಂತ. ಹೋಗೋದು ಒಂದು 3 ದಿನ ಟ್ರಿಪ್ ಆಗಿರ್ಬೋದು, ಆದರೆ ನಾವು ಅದರಲ್ಲಿ ಇರುವಂಥ ಒಂದು ಮೆಮೊರೀಸ್ನ ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀವಿ. ಸೊ ಆ ಒಂದು ಎಕ್ಸೈಟ್ಮೆಂಟೇ ನನಗೆ ಜಾಸ್ತಿ, ಹೇಗಿರುತ್ತೆ ಏನು ಅಂತ. ಸೊ ನೋಡೋಣ ಮುಂದಿನ ವ್ಲಾಗ್ಗಳಲ್ಲಿ ಹೇಗೆ ಬರುತ್ತೆ ಅಂತ. ನೋಡಿ ಹಿಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಹಂಗೆಲ್ಲ ಮಾಡ್ತಾರಾ? ಹಂಗೆಲ್ಲ ಮಾಡಬಾರ್ದಲ್ವಾ? ನನ್ನನ್ನು ಇಮಿಟೇಟ್ ಮಾಡ್ತಿರೋದಾ? ಕ್ಯಾಮ್ರಾ ನೋಡ್ಕೊಂಡು ನೀವು ಫೋಸ್ ಕೊಡ್ತಿರೋದಾ? ಹಾಂ, ಆಯ್ತು, ಬಾಯ್ ಹೇಳಿ. ಬಾಯ್ ಎಲ್ರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಯಾರು ನೀವ್ಯಾರು? ನೀವು ಸುಂದ್ರಿನಾ? ಆಯಿತು, ಇದಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರು ಸುಂದ್ರಿ ಅಂತ. ಓಕೆ, ಜಾಸ್ತಿ ಹೇಳೋಕ್ಕೋದ್ರೆ ವಿಡಿಯೋ ಬೋರ್ ಆಗಿಬಿಡತ್ತೆ ನಾನು ಒಬ್ಬಳೇ ಮಾತಾಡ್ತಿದ್ರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಇವತ್ತು ಒಂದು ರೆಸಿಪಿ ಕೂಡ ನಾನು ಆ್ಯಡ್ ಮಾಡಿದ್ದೆ. ಯಾರೆಲ್ಲ ಆ ರೆಸಿಪಿ ನೋಡಿ ಟ್ರೈ ಮಾಡಿದ್ದೀರಾ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದರೂ ಕರೆಕ್ಷನ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಂದರೆ ಟ್ರಿಪ್ ವಿಡಿಯೋನೇ ಆಗಿರುತ್ತೆ, ಹೇಗಿರುತ್ತೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಬಾಯ್.